ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 30ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಈಗ ಈ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ಗಳು ಇವು. ಆಯ್ತಾ? ಎಲ್ಲ ಕಡೆ ನಾವು ಈ ಸ್ಟ್ರಕ್ಚರ್ಗಳನ್ನು ಬಳಸುತ್ತೇವೆ. ಎಲ್ಲ ಕಡೆ ಅಂದರೆ ಈ ವಿಡಿಯೋದಲ್ಲಿ. ಸರಿನಾ? ಈ ಸ್ಟ್ರಕ್ಚರ್ಗಳನ್ನು ಬಳಸುತ್ತೇವೆ, ಆದರೆ ಸಬ್ಜೆಕ್ಟನ್ನು ಚೇಂಜ್ ಮಾಡ್ತಾ ಅಂದರೆ ಬದಲಾಯಿಸುತ್ತಾ ಬರುತ್ತೇವೆ. ಸರಿನಾ? ಹಾಗಾದರೆ ನಮ್ಮ ಪಾಠವನ್ನು ಶುರು ಮಾಡೋಣ. ಮೊದಲು ಹಿ ಅನ್ನು ಸಬ್ಜೆಕ್ಟ್ನ ಜಾಗದಲ್ಲಿ ಹಾಕಿ ವಾಕ್ಯಗಳನ್ನು ರಚಿಸೋಣ. ಆಯ್ತಾ? ಪಾಸಿಟಿವ್ ವಾಕ್ಯಗಳು, ಇವುಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಹೀಗೆ ಬಳಸಿದಾಗ ಕನ್ನಡದಲ್ಲಿ ಈ ರೀತಿ ಬರುತ್ತದೆ. ಸರಿನಾ? ಉದಾಹರಣೆಗೆ, ಅವನು ರಾಜನಾಗಿದ್ದನು ಅಂದರೆ ಅವನು ರಾಜ ಆಗಿದ್ದನು ಅಂತ. ಅಂದರೆ ಭೂತಕಾಲದಲ್ಲಿ ಅವನು ಒಬ್ಬ ರಾಜ ಆಗಿದ್ದ ಅಂತ. ಇದನ್ನು ಇಂಗ್ಲಿಷಲ್ಲಿ ಹಿ ವಾಸ್ ಅ ಕಿಂಗ್ ಅಂತ ಹೇಳ್ತೇವೆ. ಹಿ ವಾಸ್ ಅ ಕಿಂಗ್. ಹಿ ಅಂದರೆ ಅವನು, ವಾಸ್ ಅಂದರೆ ಆಗಿದ್ದನು, ಅ ಕಿಂಗ್ ಅಂದರೆ ರಾಜ. ಹಿ ಬಂತು, ವಾಸ್ ಬಂತು, ಅ ಕಿಂಗ್ ನಾಮಪದ ಬಂತು. ಸರಿನಾ? ನೆಕ್ಸ್ಟ್, ಹಿ ಬದಲಿಗೆ ಹಿ ಪದದ ಜಾಗದಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸೋಣ. ನನ್ನ ತಂದೆ ಸೈನಿಕರಾಗಿದ್ದರು. ನನ್ನ ತಂದೆ ಮೊದಲು ಭೂತಕಾಲದಲ್ಲಿ ಮುಂಚೆ ಸೈನಿಕರು ಆಗಿದ್ದರು. ಮೈ ಫಾದರ್ ವಾಸ್ ಅ ಸೋಲ್ಜರ್. ಮೈ ಅಂದರೆ ನನ್ನ, ಫಾದರ್ ಅಂದರೆ ತಂದೆ, ವಾಸ್ ಅಂದರೆ ಆಗಿದ್ದರು. ಅ ಸೋಲ್ಜರ್ ಅಂದರೆ ಒಬ್ಬ ಸೈನಿಕ. ಮೈ ಫಾದರ್ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು. ವಾಸ್ ಬಂತು, ಅ ಸೋಲ್ಜರ್ ನಾಮಪದ ಬಂತು. ಸರಿನಾ? ನೆಕ್ಸ್ಟ್, ಪ್ರಶ್ನೆಗಳು. ಇವುಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಹೀಗೆ ಬಳಸಿದಾಗ ಕನ್ನಡದಲ್ಲಿ ಈ ಅರ್ಥಗಳು ಬರ್ತವೆ. ಸರಿನಾ? ಉದಾಹರಣೆಗೆ, ಅವನು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದನೇ. ವಾಸ್ ಹಿ ಆನ್ ಆನೆಸ್ಟ್ ಮ್ಯಾನ್? ವಾಸ್ ಬಂತು, ಹಿ ಬಂತು, ಆನ್ ಆನೆಸ್ಟ್ ಮ್ಯಾನ್ ಎಜೆಕ್ಟಿವ್ ಹಾಗೂ ನಾಮಪದ ಎರಡೂ ಬಂದಿವೆ. ಆನೆಸ್ಟ್ ಅಂದರೆ ಪ್ರಾಮಾಣಿಕ. ಇದು ಹಾನೆಸ್ಟ್ ಅಲ್ಲ, ಎಚ್ ಅಕ್ಷರವನ್ನು ಉಚ್ಚಾರ ಮಾಡಬಾರ್ದು. ಇದು ಆನೆಸ್ಟ್. ಆನೆಸ್ಟ್ ಅಂದರೆ ಪ್ರಾಮಾಣಿಕ. ಮ್ಯಾನ್ ಅಂದರೆ ವ್ಯಕ್ತಿ. ಆನೆಸ್ಟ್ ಮ್ಯಾನ್ ಅಂದರೆ ಪ್ರಾಮಾಣಿಕ ವ್ಯಕ್ತಿ. ವಾಸ್ ಹಿ ಅಂದರೆ ಅವನು ಆಗಿದ್ದನೇ ಅಂತ ಪ್ರಶ್ನೆ. ಆನ್ ಆನೆಸ್ಟ್ ಮ್ಯಾನ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ವಾಸ್ ಹಿ ಅನ್ ಆನೆಸ್ಟ್ ಮ್ಯಾನ್? ಅವನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದನೇ? ಈ ರೀತಿ. ಸರಿನಾ? ಸ್ವಲ್ಪ ಉದ್ದದ ವಾಕ್ಯಗಳನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, ರವಿ ನಿನ್ನ ಸ್ನೇಹಿತನಾಗಿದ್ದನೇ? ವಾಸ್ ರವಿ ಯೋರ್ ಫ್ರೆಂಡ್? ವಾಸ್ ಬಂತು, ರವಿ ಅನ್ನುವುದನ್ನು ನಾವು ಹಿ ಬದಲು ಬಳಸಿದ್ದೇವೆ. ಇಲ್ಲಿ ರವಿ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ರವಿ ಬಂತು. ಆಮೇಲೆ ಯೋರ್ ಫ್ರೆಂಡ್ ನಾಮಪದ ಬಂತು. ಪೊಸೆಸಿವ್ನ ಜೊತೆ ನಾಮಪದ ಬಂತು. ಸರಿನಾ?
ವಾಸ್ ರವಿ ಅಂದರೆ ರವಿ ಆಗಿದ್ದನೆ. ಆಗಿದ್ದನೆ. ವಾಸ್ ರವಿ ಅಂದರೆ ರವಿ ಆಗಿದ್ದನೆ. ಯೋರ್ ಅಂದರೆ ನಿನ್ನ, ಫ್ರೆಂಡ್ ಅಂದರೆ ಸ್ನೇಹಿತ. ರವಿ ನಿನ್ನ ಸ್ನೇಹಿತ ಆಗಿದ್ದನೆ. ವಾಸ್ ರವಿ ಯೋರ್ ಫ್ರೆಂಡ್. ಈ ರೀತಿ ಸರಿನಾ? ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು ಈ ರೀತಿ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಸರಿನಾ? ಉದಾಹರಣೆಗೆ, ಅವರು ಸಂತೋಷವಾಗಿರಲಿಲ್ಲ. ಅವರು ಜೀವನದಲ್ಲಿ ಸಂತೋಷವಾಗಿರಲಿಲ್ಲ ಅಂದರೆ ಭೂತಕಾಲದಲ್ಲಿ ಮೊದಲು. ಹಿ ವಾಸ್ ನಾಟ್ ಹ್ಯಾಪಿ. ಹಿ ಬಂತು, ಹಿ ಬಂತು, ವಾಸ್ ಬಂತು, ವಾಸ್ ಬಂತು, ನಾಟ್ ಬಂತು, ನಾಟ್ ಬಂತು, ಹ್ಯಾಪಿ ಬಂತು, ಎಜೆಕ್ಟಿವ್ ಬಂತು. ಹಿ ವಾಸ್ ನಾಟ್ ಅಂದರೆ ಅವರು ಇರಲಿಲ್ಲ. ಅವರು ಇರಲಿಲ್ಲ. ಹ್ಯಾಪಿ ಅಂದರೆ ಸಂತೋಷವಾಗಿ. ಸರಿನಾ? ನೆಕ್ಸ್ಟ್, ವೈದ್ಯರು ಕಚೇರಿಯಲ್ಲಿ ಇರಲಿಲ್ಲ. ದ ಡಾಕ್ಟರ್ ವಾಸ್ ನಾಟ್ ಆಟ್ ದಿ ಆಫೀಸ್. ವೈದ್ಯರು ಅಂದರೆ ದ ಡಾಕ್ಟರ್. ಇದನ್ನು ನಾವು ಹಿ ಬದಲು ಬಳಸಿದ್ದೇವೆ. ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ದ ಡಾಕ್ಟರ್. ವಾಸ್ ನಾಟ್ ಅಂದರೆ ಇರಲಿಲ್ಲ. ಇರಲಿಲ್ಲ. ಆಟ್ ದಿ ಆಫೀಸ್ ಅಂದರೆ ಕಚೇರಿಯಲ್ಲಿ ಅಂತ. ಆಫೀಸ್ ಅಂದರೆ ಕಚೇರಿ, ಆಟ್ ಅಂದರೆ ಎಲ್ಲಿ. ಈಗ ಆಟ್ ಬಳಸಬೇಕಾ ಇನ್ ಬಳಸಬೇಕಾ ಅಂತ ಕನ್ಫ್ಯೂಷನ್ ಆದರೆ ನೀವು ಇನ್ನಾದರೂ ಬಳಸಿ, ಆಟ್ ಆದರೂ ಬಳಸಿ. ಆಟ್ ಅಂದರೆ ಆ ಜಾಗದಲ್ಲಿ ಅಂತ ಅರ್ಥ. ಕಚೇರಿ. ಕಚೇರಿ ಅಂದರೆ ಕಚೇರಿಯ ಹೊರಗೂ ಆಗಿರಬಹುದು, ಕಚೇರಿಯ ಒಳಗೂ ಆಗಿರಬಹುದು, ಕಚೇರಿಯ ಹತ್ತಿರದಲ್ಲಿಯೂ ಆಗಿರಬಹುದು. ಅದೇ ಇನ್ ಅಂತ ಬಳಸಿದರೆ ಕಚೇರಿ ಒಳಗೆ ಅನ್ನುವ ಅರ್ಥ. ಸರಿನಾ? ಸಣ್ಣ ವ್ಯತ್ಯಾಸ ಅಷ್ಟೇ. ಸಾಮಾನ್ಯವಾಗಿ ಒಂದು ಜಾಗದಲ್ಲಿ ಯಾರೋ ಇರಲಿಲ್ಲ, ಇದ್ರು ಅಂತ ಹೇಳಲಿಕ್ಕೆ ಆಟ್ ಬಳಸ್ತೇವೆ. ಒಳಗೆ ಅಂತ ಹೇಳಲಿಕ್ಕೆ ಇನ್ ಬಳಸ್ತೇವೆ. ಸರಿನಾ? ಇಲ್ಲಿ ಆಟ್ ದಿ ಆಫೀಸ್ ಅನ್ನುವಂಥದ್ದು ಅಡ್ವರ್ಬ್ ಅಂತ ಲೆಕ್ಕ. ಇದರ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆ. ಸ್ಟ್ರಕ್ಚರ್ ಇದು ಹೀಗೆ ಬಳಸಿದಾಗ ಕನ್ನಡದಲ್ಲಿ ಈ ಪದಗಳು ಬರ್ತವೆ. ಆಯ್ತಾ? ಉದಾಹರಣೆಗೆ, ಅವನು ಧರ್ಮನಿಷ್ಠನಾಗಿರಲಿಲ್ಲವೇ. ವಾಸ್ ಹಿ ನಾಟ್ ಪಯಸ್. ವಾಸ್ ಬಂತು, ವಾಸ್ ಬಂತು, ಹಿ ಬಂತು, ಹಿ ಬಂತು, ನಾಟ್ ಬಂತು, ನಾಟ್ ಬಂತು, ಪಯಸ್ ಅಂದರೆ ಎಜೆಕ್ಟಿವ್ ಬಂತು. ಪಯಸ್ ಅಂದರೆ ಧರ್ಮನಿಷ್ಠನಾಗಿ. ಆಯ್ತಾ? ಪಯಸ್ ಅಂದರೆ ಧರ್ಮನಿಷ್ಠ, ಇಲ್ಲಿ ಧರ್ಮನಿಷ್ಠನಾಗಿ ಅಂದರೆ ಯಾವುದಾದ್ರೂ ಒಂದು ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡುವವನು, ಅಂದರೆ ಎಲ್ಲ ಕ್ರಮಗಳನ್ನು ಪಾಲನೆ ಮಾಡುವವನು. ಆಯ್ತಾ? ಪಾಲನೆ ಮಾಡುವುದಕ್ಕೆ ಪಯಸ್ ಅಂತ ಹೇಳ್ತೇವೆ. ಅವನು ಮಾಡ್ತಿದ್ನ, ಅವನು ಹಾಗಿದ್ನ, ಅವನು ಹಾಗಿರ್ಲಿಲ್ವಾ ಅಂತ ಕೇಳ್ತಾ ಇದ್ದೇವೆ. ವಾಸ್ ಹಿ ನಾಟ್ ಪಯಸ್. ಅವನು ಧರ್ಮನಿಷ್ಠನಾಗಿರಲಿಲ್ಲವೇ. ವಾಸ್ ಹಿ ನಾಟ್ ಅಂದರೆ ಅವನು ಇರಲಿಲ್ಲವೇ ಅಂತ. ಪಯಸ್ ಅಂದರೆ ಧರ್ಮನಿಷ್ಠನಾಗಿ. ಸರಿನಾ? ನೆಕ್ಸ್ಟ್, ನಿನ್ನ ಸಹೋದರ ಕೆಳಗಡೆ ಇರಲಿಲ್ಲವೇ. ವಾಸ್ ಯೋರ್ ಬ್ರದರ್ ನಾಟ್ ಡೌನ್ ಸ್ಟೇರ್ಸ್. ಇಲ್ಲಿ ನಿನ್ನ ಅಂದರೆ ಯೋರ್, ಬ್ರದರ್ ಅಂದರೆ ಸಹೋದರ. ಇದನ್ನು ನಾವು
ಹಿ ಬದಲು ಬಳಸಿದ್ದೇವೆ. ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ವಾಸ್ ಯೋರ್ ಬ್ರದರ್ ನಾಟ್ ಅಂದ್ರೆ ನಿನ್ನ ಸಹೋದರ ಇರಲಿಲ್ಲವೇ ಅಂತ. ಡೌನ್ ಸ್ಟೇರ್ಸ್ ಅಂದ್ರೆ ಕೆಳಗಡೆ ಅಂತ ಹೇಳಲಿಕ್ಕೆ ಡೌನ್ ಸ್ಟೇರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಮನೆಯಲ್ಲಿ ಉದಾಹರಣೆಗೆ 1ನೇ ಮಹಡಿ ಹಾಗೂ ನೆಲಮಹಡಿ ಇರ್ಬೋದು ಅಲ್ವಾ? ಮೆಟ್ಟಿಲನ್ನು ಹತ್ಕೊಂಡು 1ನೇ ಮಹಡಿಗೆ ಹೋಗ್ಬೇಕಾಗಿರ್ಬೋದು. ಈಗ ನೀವು ಮೇಲಿದ್ದೀರಿ, ಕೆಳಗಡೆ ಅಣ್ಣ ಇರ್ಲಿಲ್ವಾ ಅಂತ ಕೇಳಲಿಕ್ಕೆ ಈ ರೀತಿ ಕೇಳುವಂಥದ್ದು. ಮೇಲಿದ್ದಾಗ ಕೆಳಗೆ ಅಣ್ಣ ಇರ್ಲಿಲ್ವಾ ಅಂತ ಕೇಳಲಿಕ್ಕೆ ಈ ರೀತಿ ಕೇಳುವಂಥದ್ದು. ಆಯ್ತಾ? ಸೊ ಇವಿಷ್ಟು ವಾಕ್ಯಗಳು. ನೆಕ್ಸ್ಟ್ ಈಗ ಶಿ ಅನ್ನು ಸಬ್ಜೆಕ್ಟ್ನ ಜಾಗದಲ್ಲಿ ಬಳಸಿ ವಾಕ್ಯಗಳನ್ನು ರಚಿಸೋಣ. ಆಯ್ತಾ? ಮೊದಲು ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಹೀಗೆ ಬಳಸಿದಾಗ ಕನ್ನಡದಲ್ಲಿ ಈ ಪದಗಳು ಬರ್ತವೆ. ಆಯ್ತಾ? ಉದಾಹರಣೆಗೆ, ಅವಳು ಬಡವೆ ಆಗಿದ್ದಳು. ಶಿ ವಾಸ್ ಪುವರ್. ಶಿ ಬಂತು. ವಾಸ್ ಬಂತು. ಪುವರ್ ಬಂತು. ಅಡ್ಜೆಕ್ಟಿವ್ ಬಂತು. ಶಿ ಅಂದ್ರೆ ಅವಳು, ವಾಸ್ ಅಂದ್ರೆ ಆಗಿದ್ದಳು, ಪುವರ್ ಅಂದ್ರೆ ಬಡವೆ. ಆಯ್ತಾ? ಈಗ ಇಲ್ಲಿಯೂ ಕೂಡ ನಾವು ಶಿ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಅದನ್ನು ಮಾಡೋಣ ಈಗ. ನನ್ನ ಹೆಂಡತಿ ಅವಳ ಮನೆಯಲ್ಲಿದ್ದಳು. ಮೈ ವೈಫ್ ವಾಸ್ ಆಟ್ ಹರ್ ಹೋಮ್. ಇಲ್ಲಿ ಮೈ ವೈಫ್ ಅಂದ್ರೆ ನನ್ನ ಹೆಂಡತಿ. ಇದನ್ನು ನಾವು ಶಿ ಬದಲು ಬಳಸಿದ್ದೇವೆ. ಮೈ ವೈಫ್ ಅನ್ನುವಂಥದ್ದು ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ನನ್ನ ಹೆಂಡತಿ ಅಂದ್ರೆ ಮೈ ವೈಫ್. ಇದ್ದಳು ಅಂದ್ರೆ ವಾಸ್. ಮೈ ವೈಫ್ ವಾಸ್ ಅಂದ್ರೆ ನನ್ನ ಹೆಂಡತಿ ಇದ್ದಳು. ಆಟ್ ಹರ್ ಹೋಮ್ ಅಂದ್ರೆ ಅವಳ ಮನೆಯಲ್ಲಿ. ಆಯ್ತಾ? ಮನೆಯಲ್ಲಿ ಅಂತ ಹೇಳಲಿಕ್ಕೆ ಯಾವಾಗಲೂ ನಾವು ಆಟ್ ಅನ್ನೇ ಬಳಸ್ತೇವೆ. ಹೋಮ್ ಜೊತೆ ಆಟ್ ಬರುವಂಥದ್ದು, ಸರಿನಾ? ಇನ್ ಬರುವುದಿಲ್ಲ. ಹರ್ ಅಂದ್ರೆ ಅವಳ. ಆಟ್ ಹರ್ ಹೋಮ್ ಅಂದ್ರೆ ಅವಳ ಮನೆಯಲ್ಲಿ. ಸರಿನಾ? ನೆಕ್ಸ್ಟ್ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಹೀಗೆ ಬಳಸಿದಾಗ ಕನ್ನಡದಲ್ಲಿ ಈ ಪದಗಳು ಬರ್ತವೆ. ಸರಿನಾ? ಉದಾಹರಣೆಗೆ, ಅವಳು ಸಂಪ್ರದಾಯಸ್ಥಳಾಗಿ ಇದ್ದಳೇ. ವಾಸ್ ಶಿ ಟ್ರೆಡಿಷನಲ್? ವಾಸ್ ಶಿ ಅಂದ್ರೆ ಅವಳು ಇದ್ದಳೆ. ವಾಸ್ ಶಿ. ಟ್ರೆಡಿಷನಲ್ ಅಂದ್ರೆ ಸಂಪ್ರದಾಯಸ್ಥಳಾಗಿ. ವಾಸ್ ಬಂತು. ಶಿ ಬಂತು. ಟ್ರೆಡಿಷನಲ್ ಅಡ್ಜೆಕ್ಟಿವ್ ಬಂತು. ಆಯ್ತಾ? ನೆಕ್ಸ್ಟ್, ರಾಣಿ ಅರಮನೆಯಲ್ಲಿ ಇದ್ದಳೇ. ವಾಸ್ ದ ಕ್ವೀನ್ ಇನ್ ದ ಪ್ಯಾಲೇಸ್? ಕ್ವೀನ್ ಅಂದ್ರೆ ರಾಣಿ. ಇದನ್ನು ನಾವು ಶಿ ಬದಲು ಬಳಸಿದ್ದೇವೆ. ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ವಾಸ್ ದ ಕ್ವೀನ್ ಅಂದ್ರೆ ರಾಣಿ ಇದ್ದಳೆ ಅಂತ. ಪ್ಯಾಲೇಸ್ ಅಂದ್ರೆ ಅರಮನೆ. ಇನ್ ದ ಪ್ಯಾಲೇಸ್ ಅಂದ್ರೆ ಅರಮನೆಯಲ್ಲಿ. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಈ ರೀತಿ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಉದಾಹರಣೆಗೆ, ಅವಳು ಹತ್ತಿರ ಇರಲಿಲ್ಲ. ಶಿ ವಾಸ್ ನಾಟ್ ನಿಯರ್ ಬೈ. ಅವಳು ಇರಲಿಲ್ಲ ಅಂತ ಹೇಳಲಿಕ್ಕೆ ಶಿ ವಾಸ್ ನಾಟ್ ಅಂತ ಹೇಳ್ತೇವೆ.
ಶಿ ವಾಸ್ ನಾಟ್, ಶಿ ವಾಸ್ ನಾಟ್. ನಿಯರ್ ಬೈ ಅಂದರೆ ಹತ್ತಿರ, ನಿಯರ್ ಬೈ ಅಂದರೆ ಹತ್ತಿರ, ಇದು ಆಡ್ವರ್ಬ್. ಸರಿನಾ? ನೆಕ್ಸ್ಟ್, ನನ್ನ ಮಗಳು ಸಿದ್ಧಳಿರಲಿಲ್ಲ. ಮೈ ಡಾಟರ್ ವಾಸ್ ನಾಟ್ ರೆಡಿ. ನನ್ನ ಮಗಳು ಅನ್ನುವುದನ್ನು ನಾವು ಶಿ ಬದಲು ಬಳಸಿದ್ದೇವೆ. ನನ್ನ ಮಗಳು ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಮೈ ಡಾಟರ್ ವಾಸ್ ನಾಟ್, ನನ್ನ ಮಗಳು ಇರಲಿಲ್ಲ. ರೆಡಿ ಅಂದರೆ ಸಿದ್ಧ. ಸರಿನಾ? ರೆಡಿ ಅಂದರೆ ಸಿದ್ಧ. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಈ ರೀತಿ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತವೆ. ಉದಾಹರಣೆಗೆ, ಅವಳು ತಪ್ಪಾಗಿರಲಿಲ್ಲವೇ? ವಾಸ್ ಶಿ ನಾಟ್ ರಾಂಗ್? ಅವಳು ಇರಲಿಲ್ಲವೇ ಅಂದರೆ ವಾಸ್ ಶಿ ನಾಟ್, ವಾಸ್ ಶಿ ನಾಟ್, ವಾಸ್ ಶಿ ನಾಟ್, ಅವಳು ಇರಲಿಲ್ಲವೇ. ರಾಂಗ್ ಅಂದರೆ ತಪ್ಪಾಗಿ. ಸರಿನಾ? ನೆಕ್ಸ್ಟ್, ಆ ಹುಡುಗಿ ಅವಳ ತರಗತಿಯಲ್ಲಿ ಇರಲಿಲ್ಲವೇ? ವಾಸ್ ದ್ಯಾಟ್ ಗರ್ಲ್ ನಾಟ್ ಇನ್ ಹರ್ ಕ್ಲಾಸ್? ಆ ಹುಡುಗಿ ಅಂದರೆ ದ್ಯಾಟ್ ಗರ್ಲ್. ಇದನ್ನು ನಾವು ಶಿ ಬದಲು ಬಳಸಿದ್ದೇವೆ. ಆ ಹುಡುಗಿ ಅನ್ನುವಂಥದ್ದು ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ವಾಸ್ ದ್ಯಾಟ್ ಗರ್ಲ್ ನಾಟ್ ಅಂದರೆ ಆ ಹುಡುಗಿ ಇರಲಿಲ್ಲವೇ ಅಂತ. ಇನ್ ಹರ್ ಕ್ಲಾಸ್ ಅಂದರೆ ಅವಳ ತರಗತಿಯಲ್ಲಿ. ಆಯ್ತಾ? ಸೊ ಈ ರೀತಿ ನಾವು ಶಿ ಬಳಸಿಕೊಂಡು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ನೆಕ್ಸ್ಟ್, ಇಟ್. ಇಟ್ ಪದವನ್ನು ಸಬ್ಜೆಕ್ಟ್ನ ಜಾಗದಲ್ಲಿ ಹಾಕಿ ವಾಕ್ಯಗಳನ್ನು ರಚಿಸೋಣ. ಆಯ್ತಾ? ಮೊದಲು ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಹೀಗೆ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಉದಾಹರಣೆಗೆ, ಅದು ಒಂದು ಪುಟ್ಟ ಬೆಕ್ಕು ಆಗಿತ್ತು. ಇಟ್ ವಾಸ್ ಅ ಲಿಟಲ್ ಕ್ಯಾಟ್. ಇಟ್ ಅಂದರೆ ಅದು, ವಾಸ್ ಅಂದರೆ ಆಗಿತ್ತು, ಅದು ಆಗಿತ್ತು. ಅ ಅಂದರೆ ಒಂದು, ಲಿಟಲ್ ಅಂದರೆ ಪುಟ್ಟ, ಕ್ಯಾಟ್ ಅಂದರೆ ಬೆಕ್ಕು. ಇಟ್ ಬಂತು, ಇಟ್ ಬಂತು, ವಾಸ್ ಬಂತು, ವಾಸ್ ಬಂತು. ಅ ಲಿಟಲ್ ಕ್ಯಾಟ್ ನಾಮಪದ ಬಂತು ಅಡ್ಜೆಕ್ಟಿವ್ನ ಜೊತೆ. ಸರಿನಾ? ನೆಕ್ಸ್ಟ್, ಇಲಿ ಬಿಳಿಯಾಗಿತ್ತು. ದ ರ್ಯಾಟ್ ವಾಸ್ ವೈಟ್. ದ ರ್ಯಾಟ್ ಅಂದರೆ ಇಲಿ, ವಾಸ್ ಅಂದರೆ ಇತ್ತು, ವೈಟ್ ಅಂದರೆ ಬಿಳಿಯಾಗಿ. ಆಯ್ತಾ? ಇಲ್ಲಿ ದ ರ್ಯಾಟ್ ಅನ್ನುವುದನ್ನು ಇಟ್ ಬದಲು ಬಳಸಿದ್ದೇವೆ. ದ ರ್ಯಾಟ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಸರಿನಾ? ದ ರ್ಯಾಟ್ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು. ವಾಸ್ ಬಂತು, ವಾಸ್ ಬಂತು. ವೈಟ್ ಬಂತು, ಅಡ್ಜೆಕ್ಟಿವ್ ಬಂತು. ಆಯ್ತಾ? ನೆಕ್ಸ್ಟ್, ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಈ ರೀತಿ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಉದಾಹರಣೆಗೆ, ಅದು ಕಷ್ಟ ಇತ್ತೇ? ವಾಸ್ ಇಟ್ ಡಿಫಿಕಲ್ಟ್? ವಾಸ್ ಇಟ್ ಅಂದರೆ ಅದು ಇತ್ತೇ, ಅದು ಇತ್ತೇ. ಡಿಫಿಕಲ್ಟ್ ಅಂದರೆ ಕಷ್ಟ. ಆಯ್ತಾ? ನೆಕ್ಸ್ಟ್, ಕಪ್ಪು ಹಾವು ಜೀವಂತವಾಗಿತ್ತೇ? ವಾಸ್ ದ ಬ್ಲ್ಯಾಕ್ ಸ್ನೇಕ್ ಅಲೈವ್? ಕಪ್ಪು ಅಂದರೆ ಬ್ಲ್ಯಾಕ್, ಹಾವು ಅಂದರೆ ಸ್ನೇಕ್. ದ ಬ್ಲ್ಯಾಕ್ ಸ್ನೇಕ್ ಅನ್ನುವಂಥದ್ದು ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ವಾಸ್ ದ ಬ್ಲ್ಯಾಕ್ ಸ್ನೇಕ್ ಅಂದರೆ ಕಪ್ಪು ಹಾವು ಇತ್ತೇ ಅಂತ. ಅಲೈವ್ ಅಂದರೆ ಜೀವಂತವಾಗಿ.
ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು ಈ ರೀತಿ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಉದಾಹರಣೆಗೆ, ಅದು ಹಿಂದೆ ಇದ್ದಿರಲಿಲ್ಲ. ಇಟ್ ವಾಸ್ ನಾಟ್ ಬಿಹೈಂಡ್. ಇಟ್ ವಾಸ್ ನಾಟ್ ಅಂದರೆ ಅದು ಇದ್ದಿರಲಿಲ್ಲ. ಕೆಲವೊಮ್ಮೆ ಹೀಗೆ ಕೂಡ ಹೇಳ್ತೇವೆ ನಾವು ಅಲ್ವಾ, ಇರಲಿಲ್ಲ ಅಥವಾ ಇದ್ದಿರಲಿಲ್ಲ ಹೀಗೆ ಕೂಡ ಹೇಳ್ತೇವೆ. ಅದು ಇರಲಿಲ್ಲ ಅಥವಾ ಅದು ಇದ್ದಿರಲಿಲ್ಲ. ಇಟ್ ವಾಸ್ ನಾಟ್. ಬಿಹೈಂಡ್ ಅಂದರೆ ಹಿಂದೆ. ಆಯ್ತಾ? ನೆಕ್ಸ್ಟ್, ಸಿನಿಮಾ ಆಸಕ್ತಿದಾಯಕವಾಗಿರಲಿಲ್ಲ. ದ ಮೂವಿ ವಾಸ್ ನಾಟ್ ಇಂಟ್ರೆಸ್ಟಿಂಗ್. ದ ಮೂವಿ ಅಂದರೆ ಸಿನಿಮಾ. ಇದು ಈ ವಾಕ್ಯದ ಸಬ್ಜೆಕ್ಟ್, ಸಿಂಗ್ಯುಲರ್ ಸಬ್ಜೆಕ್ಟ್. ಇದನ್ನು ಇಟ್ ಬದಲು ಬಳಸಿದ್ದೇವೆ. ದ ಮೂವಿ ವಾಸ್ ನಾಟ್ ಅಂದರೆ ಸಿನಿಮಾ ಇರಲಿಲ್ಲ. ಇಂಟ್ರೆಸ್ಟಿಂಗ್ ಅಂದರೆ ಆಸಕ್ತಿದಾಯಕವಾಗಿ. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು ಈ ರೀತಿ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಉದಾಹರಣೆಗೆ, ಇದು ಹೊಸತಾಗಿರಲಿಲ್ಲವೇ? ವಾಸ್ ಇಟ್ ನಾಟ್ ನ್ಯೂ? ವಾಸ್ ಇಟ್ ನಾಟ್, ವಾಸ್ ಇಟ್ ನಾಟ್ ಬಂತು. ಅಂದರೆ ಇದು ಇರಲಿಲ್ಲವೇ ಅಂತ. ನ್ಯೂ ಅಡ್ಜೆಕ್ಟಿವ್ ಅಂದರೆ ಹೊಸತಾಗಿ. ಆಯ್ತಾ? ನೆಕ್ಸ್ಟ್, ಆ ಹಸಿರು ಉಪ್ಪಿನಕಾಯಿ ಖಾರವಾಗಿರಲಿಲ್ಲವೇ? ವಾಸ್ ದ್ಯಾಟ್ ಗ್ರೀನ್ ಪಿಕಲ್ ನಾಟ್ ಸ್ಪೈಸಿ? ದ್ಯಾಟ್ ಅಂದರೆ ಆ, ಗ್ರೀನ್ ಅಂದರೆ ಹಸಿರು, ಪಿಕಲ್ ಅಂದರೆ ಉಪ್ಪಿನಕಾಯಿ. ದ್ಯಾಟ್ ಗ್ರೀನ್ ಪಿಕಲ್ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್, ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ಇದನ್ನು ಇಟ್ ಬದಲು ಬಳಸಿದ್ದೇವೆ. ವಾಸ್ ದ್ಯಾಟ್ ಗ್ರೀನ್ ಪಿಕಲ್ ನಾಟ್ ಅಂದರೆ ಆ ಹಸಿರು ಉಪ್ಪಿನಕಾಯಿ ಇರಲಿಲ್ಲವೇ ಅಂತ. ಸ್ಪೈಸಿ ಅಂದರೆ ಖಾರವಾಗಿ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪಾಸ್ ಮಾಡಿ, ಯಾಕಂದರೆ ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ. ಸರಿ, ಇವು ಉತ್ತರಗಳು. ಆಯ್ತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.